ಗೊತ್ತಿರಲಿಲ್ಲ. ನೀ 2-3 ಸತಿ ಫೋನ್ ಹಿಂಗೆ ಕೂಗಕ್ಕೆ ಶುರು ಆತಲ್ಲ, ಹಾಗಾಗಿ ತಗೊಂಡೆ. ಮತ್ತೆ ಗಾಬರಿ ಆತಿರೇನೋ ಅಂತ. ಅವರಿಬ್ರು ಇಲ್ಲೇ ನಮ್ಮ ಪಕ್ಕದ ಮನೆ ಸತ್ನಾಳ್ಕತೆ ಇತ್ತು, ಅಲ್ಲಿಗೆ ಹೋಗ್ಯಾರೆ. ಹಾಗಾಗಿ ನಾನು ಫೋನ್ ಎತ್ತಿದ್ದ. ಹೇಳ್ತೀನಿ, ಬಂದಕ್ಕೂ ಫೋನ್ ಮಾಡಕ್ಕೆ ಹೇಳ್ತೀನಿ. ಎಂತಾರು ಹೇಳ್ಬೇಕಿತ್ತ? ಹೇಳ್ಬೇಕು, ಹೇಳಕ್ಕೆ ಸುಮಾರು ಇರ್ತದೆ. ನಿಮಗೆ ಗೊತ್ತಾಗ್ತದಲ್ಲ, ತಾಯಲ್ಲ ನಾನು. ಬಸ್ರಿ ಹಿಂಗ್ಸಿಗೆ ಹಂಗಿರು ಹಿಂಗಿರು ಅಂತ ಎಂತಾರು ಒಂಚೂರು ಹೇಳ್ಬೇಕಾಗ್ತಿರ್ತದೆ. ಹೆತ್ತುಕೊಳ್ಳಿನ ಸಂಕಟ ನಂಗೆ ಮಾತ್ರ ಗೊತ್ತು. ಬಂದಾಗ ಒಂದು 2 ದಿನ ನೆಟ್ಟಿಗಿರು ಅಂದರೆ ಇಲ್ಲಿ ಉಳಿಯಕ್ಕೆ ಕೇಳಲ್ಲ. ಅಯ್ಯೋ ಅಲ್ಲಿ ಬೈತಾರೆ, ನಾ ಹೋಗಲೇಬೇಕು ಅಂತ ಹೋಗ್ತದೆ. ಫೋನಲ್ಲಾರು ನಾಲ್ಕು ಮಾತಾಡೋಣ ಅಂದರೆ ಫೋನೇ ಎತ್ತಲ್ಲ. ನಾನು ಹೇಳಿನಿ ಆ ಸತಿ ಬಂದಾಗ, ಮರತಿ ಅಷ್ಟು ಬೈಯೋದಾದ್ರು ನಾನೇ ಫೋನ್ ಮಾಡಿ ಹೇಳ್ತೀನಿ ಅವರಿಗೆ, ದಮಯ್ಯದಕ್ಕ ಏನಾರು ಅಂತೀನಿ, ಒಂದು ಫೋನ್ ಮಾಡಿದಾಗೆಲ್ಲ ತಗೊಂಡು ಮಾತಾಡೆ ಅಂತ. ಭಾಳ ಹೆದರ್ತದೆ. ಯಾರಿಗೆ ಹೆದರೋದು ಅಂತಾನೆ ಗೊತ್ತಾಗಲ್ಲ. ನಿಮ್ಮ ಗಂಡ ಹೆದರಿಸ್ತಾರೋ, ಮಗ ಹೆದರಿಸ್ತಾರೋ ಎಂತಾನೆ ಗೊತ್ತಾಗಲ್ಲ. ಹೇಳಿದ್ರೆ ನಿಮಗೆ ಬೇಜಾರಾಗ್ತದೆ ನೋಡಿ. ಹಂಗಾರೆ ಒಂದು ಫೋನಲ್ಲೂ ನಾಲ್ಕು ಮಾತಾಡಂಗಿಲ್ಲ ಅಂದರೆ ಈಗ ಧೈರ್ಯ ಆತ. ಈಗ 2 ಸತಿ ಫೋನ್ ಎತ್ತ ಇದ್ದಾಗ ಒಂಥರ ಹೆದರಿಕೆ ಆಗಿತ್ತು. ನಿಮಗೆ ಹೇಳೋದಕ್ಕೆ ಧೈರ್ಯ ಆಯ್ತು ಅಂತ ಮಾಡೋಣ. ಆದರೆ ನೀವು ಹೇಳ್ತೀರಲ್ಲ, ಸತ್ತಳ್ಕತಿಗೆ ಹೋಗೋದಾದ್ರೆ ಫೋನ್ ತಗೊಂಡು ಹೋಗೋಕ್ಕಾಗಲ್ಲ. ಸಾಧಾರಣ ಎಲ್ಲರೂ ಫೋನ್ ಇಲ್ಲದೆ ಮನೆ ಮೆಟ್ಲೆ ಕೆಳಗಿಳಿಯಲ್ಲ. ಆದರೆ ಇದು ತಗೊಂಡೋಗಲ್ಲ ಅಂದರೆ ಹೆದರಿಕೆ, ಫೋನಲ್ಲಿ ಮಾತಾಡೋಂಗಿಲ್ಲ. ಯಾರ ಮನೇಲಿ ಅದೇ ನೋಡೋಣ ಹೇಳಿ, ಇದು ಯಾರ ಮನೇಲಿ ಅದೇ ನೋಡೋಣ ಹೇಳಿ. ನನಗೆ ಯಾವತ್ತು ಫೋನ್ ಮಾಡಿದ್ರು ಇದನ್ನು ಹೇಳಿ ಸಾಕಾಗಿದೆ ಮಾರ್ರೆ. ನೀವು ಒಂದ್ಸತಿ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋ ಥರ ಏನು ಕಾಣಲ್ಲ. ಯಾರು ನಿಮ್ಮ ಮಗಳಿಗೆ ಫೋನಲ್ಲಿ ಮಾತಾಡೋದು ಬೇಡ ಅಂತ ಅಡ್ಡ ಕೂತ್ಕೊಂಡ್ಲ. ನಾ ಪೂರ್ತಿ ಹೇಳಿದ್ರೆ ಸುಮ್ಮನೆ ಮನ್ಸಿಗೆ ಬೇಜಾರಾಗ್ತದೆ. ಈಗ ಅದಕ್ಕೂ ಈ ದಿನದಲ್ಲಿ ಬೇಜಾರಾಗಬಾರ್ದು ಅಂತ ಸುಮ್ಮನೆ ತಡ್ಕೊಂಡಿದ್ದೀನಿ. ನಿಮ್ಮ ಮಗಳಿಗೆ ನಿಮ್ಮ ಹತ್ರ ಮಾತಾಡೋಕೆ ಇಷ್ಟ ಇಲ್ಲೇನೋ, ಹಂಗಾಗಿ ಫೋನ್ ರಿಸೀವ್ ಮಾಡಲ್ಲ. ಇಲ್ಲಿ ನಿಮ್ಮನಿಗೆ ಬಂದಾಗ 4 ದಿನ ಇರೋದು ಬೇಡ ಅಂತ ಇಲ್ಲಿ ಯಾರೂ ಹೇಳಿಲ್ಲ. ಈಗ ಬಂದಕ್ಕಾದ್ರೆ ನನ್ನ ಎದುರನ್ನೇ ಎಲ್ಲರ ಎದುರನ್ನೇ ಫೋನ್ ಮಾಡಕ್ಕೆ ಹೇಳ್ತೀನಿ. ಅದು ಹೇಳಲಿ, ನಾವು ಯಾರು ಯಾವತ್ತಾರು ಅದಕ್ಕೆ ನೀ ಅಲ್ಲಿ ಇರೋದು ಬೇಡ ಅಂತ ಹೇಳಿವನು ಅಂತ. ಅದಲ್ಲದೆ ಈಗ ಬಲ್ಲಿ ಅಂದ್ರೆ ನಿತ್ಯ ಮೆಟ್ಲಲ್ಲಿ ಬಂದು ಬಿಡ್ಬೇಕು. ಅದಕ್ಕೆ ಬಂದು ಕರ್ಕೊಂಡೋಗಿ ಅಂತ ಫೋನ್ ಮೇಲೆ ಫೋನ್ ಮಾಡೋಕ್ಕೆ ಶುರು ಮಾಡ್ಕಿರ್ತದೆ. ನಿಮ್ಮನೆಗೆ ಬಂದು 2 ದಿನಕ್ಕೆ ಅದು ಏನು ಮಾಡ್ತೀರಾ ಏನು ಬಿಡ್ತೀರಾ ನಂಗೆ ಗೊತ್ತಿಲ್ಲ. ಮತ್ತೆ ನೀವು ನಂಗೆ ಹೇಳ್ತಾ ಇದ್ದೀರಿ ಅಲ್ಲ, ಹೋಗ್ಲಿ ಬಿಡಿ. ಎಂತದ, ನಾನು ಫೋನ್ ಎತ್ತಿದ್ದು ತಪ್ಪು ನಂದು. ಯಾಕೆ 2-3 ಸತಿ ಎತ್ತಾ ಇದ್ರೆ ಮತ್ತೆ ಒಂಥರ ಗಾಬರಿ ಆಗ್ತದೆ ಅಂತೇಳಿ ಎತ್ತಿದೆ. ಈ ಸತಿ ಎತ್ತಿದ್ಕಾತಲ್ಲ, ಇನ್ನೊಂದು ಸತಿ ನೀವು ಒಂದು ಬಿಟ್ಟು 10 ಸತಿ ಫೋನ್ ಮಾಡಿದ್ರು ನಾನು ಫೋನ್ ತಗೊಳಲ್ಲ. ಹೇಳ್ತೀನಿ, ಅದೀಗ ಬಂದಕ್ಕೂ ಹೇಳ್ತೀನಿ. ಎಲ್ಲರ ಇದ್ರನ್ನೇ ಫೋನ್ ಮಾಡಕ್ಕೆ ಹೇಳ್ತೀನಿ ನಾನು. ಆವಾಗ್ಲಾರು ಏನಾರು ತಿಳುವಳಿಕೆ ಇಲ್ಲ, ಹೋಗ್ಲಿ ಅತ್ಲಾಗೆ ಅಂತ. ಈಗ ನಿಮ್ಮ ಮನೆಗೂ ಒಬ್ಳು ಸೊಸೆ ಬಂದದಲ್ಲ ಮಾರ, ನೀವು ಹೇಳ್ತೀರಾ ಅದಕ್ಕೆ ಫೋನಲ್ಲಿ ಮಾತಾಡೋದು ಬೇಡ, ತವ್ರ ಮನೆಗೆ ಹೋಗೋದು ಬೇಡ ಎಂತಾರು ಹೇಳ್ತೀರಾ ನೀವು? ಇಲ್ಲಪ್ಪ, ನಾನು ಹಂಗೆಲ್ಲ ಎಂತ ಹೇಳೋದು ಇಲ್ಲ. ನೀ ಫೋನ್ ಮಾಡಬೇಡ, ಮಾತಾಡಬೇಡ, ತವ್ರ ಮನೆಗೆ ಹೋಗ್ಬೇಡ ಎಂಥದ್ನೂ ಹೇಳಲ್ಲ. ಅದಕ್ಕೆ ಯಾವ ಥರ ಅಂದರೆ ತಾಯಿ ಮನೆ ಇದಕ್ಕಿಂತ ಗನಗಾಗ್ಯದಿಲ್ಲಿ. ಅವ 4 ದಿವಸ ಬೆಂಗಳೂರಿಗೆ ಹೋದ್ರೆ ನಾ ತವ್ರ ಮನೆಗೆ ಹೋಗೋದೇ ಇಲ್ಲ ಅಂತ ಕೂತ್ಕೊತು. ಹಂಗೆ ಎಲ್ಲರ ಮನೆ ಹಂಗಲ್ಲ. ನಾನು ಅದೇ ಥರ ನೋಡ್ಕಿತ್ತಿದ್ದೀನಿ ಸೊಸೆನ. ಸುಮ್ಮನೆ ಕಂಡರ ಹೆತ್ತು ಮಕ್ಕಳು ನಮ್ಮ ಮನೆಗೆ ಬಂದಾರೆ ಅಂತೇಳಿ ಯಾಕೆ ಅವ್ರನ್ನ ಗೋಳ್ ಬರ್ಸ್ಬೇಕು? ನಮಗೆ ಎಲ್ಲ ಕಡೆ ಸಿಕ್ಕರು ಒಂದೊಂಥರ ಹಿಂಗೆ ನಮ್ಮ ನಸೀಬು ಅಂತ ಗೊತ್ತಾಗಲ್ಲ. ನಾನೀಗ ಇಷ್ಟು ಸತಿ ಫೋನ್ ಮಾಡಿ ಅದು ಫೋನಲ್ಲಿ ಮಾತಾಡಲ್ಲ ಅಂತ ನಂಗೆ ತಲೆ ಬಿಸಿ. ನಮ್ಮ ಸೌಜನ್ಯನ ತಾಯಿಯೊಬ್ಬರು ಫೋನ್ ಮಾಡಿದ್ದೇ ಅಲ್ಲ ಇಸ್ಲ. ನಾನು ಮಾಡೋದೇ ಇಲ್ಲ. ಮಗಳಿಗೆ ಜ್ಞಾನಿಲ್ಲ ಅಂದರೆ ಒಂದು ಕೆಲಸ ನಾನಿಲ್ಗನಾಗಿ ನೋಡ್ಕಿತೀನಿ ಅಂತ ಗೊತ್ತಾಗ್ಯದಲ್ಲ. ಮಗಳು ಯತೆನೇ ಬಿಟ್ಟಾರ ಅವರು. ಇದಕ್ಕೂ ಅಷ್ಟೇ, ಇಲ್ಲಿ ಇರೋಕ್ಕೆ ಖುಷಿ. ತಾಯಿ ಜ್ಞಾನೇ ಆಗಲ್ಲ ಅದಕ್ಕೆ ನನ್ನ ಜೊತೆ ಇರೋಷ್ಟೊತ್ತಿಗೆ. ತಾತ ಬಿಡಿ, ಅದು ನಿಮ್ಮ ಹತ್ರ ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ. ಅದು ನೀವು ಹೇಳೋದನ್ನೇ ನೀವು ಹೇಳ್ತಿರ್ತೀರಿ, ನಾನು ಹೇಳೋದನ್ನ ನಾ ಹೇಳ್ತಿರೋಕ್ಕಾಗಲ್ಲ. ಬರೋ ಹೊತ್ತಾತು. ಬಂದರು ಬಿಡಿ, ಹೇಳ್ತೀನಿ. ಅದ್ರ ಹತ್ರನೇ ಫೋನ್ ಮಾಡೋಕ್ಕೆ ಹೇಳ್ತೀನಿ. ಅಲ್ಲೇ ಯಾರಿಗಿಂತ ಬಂದು ಸುಸ್ತಾಗ್ಯದೇನೋ, ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾಡ್ತದೆ, ಈಗಲೇ ಮಾಡ್ತದೆ ಅಂತ ಹೇಳ್ತೀನಿ ನಾನು. ಈಗ ಫೋನ್ ಇಡಿ ನೀವು. ಬಂದ್ರೆ ಮಾರತಿ, ಬಾ ಫಸ್ಟ್ ನೀನು ಅಮ್ಮಗೆ ಫೋನ್ ಮಾಡ್ಕೊಂಡು ಮಾತಾಡೋ ಮಾರತಿ.
ಅವ್ರಿಗೆ ನಾ ಎಷ್ಟು ಸತಿ ಹೇಳಿದ್ರು ಕನ್ನಡ ಭಾಷೆ ಗೊತ್ತದೋ ಬರೋಲ್ಲ, ನಂಗೆ ಬೇರೆ ಯಾವ ಭಾಷೆನೂ ಬರೋಲ್ಲ ಕನ್ನಡ ಬಿಟ್ಟರೆ. ಹಾಗಾಗಿ ಅದರಲ್ಲೇ ಹೇಳ್ತೀನಿ. ಅವರು ಅದು ಏನು ತಿಳ್ಕೊತಾರ, ಯಾರು ನಮ್ಮನೇಲಿ ಯಾರು ನಿಂಗೆ ಫೋನ್ ಮಾಡೋದು ಬೇಡ ಅಂತ ಹೇಳಿವಿ ಮಾರತಿ, ಒಂಚೂರು ಹೇಳು ಅವ್ರಿಗೆ, ಹೇಳು ಏನು ಹೆಂಗದೆ ನಿಂಗೆ ಇಲ್ಲಿ ಇರೋಕ್ಕೆ ಹೆಂಗದೆ ಅವನ್ನೆಲ್ಲ ಒಂಚೂರು ಬಿಡಿಸಿ ಹೇಳು ಮಾರತಿ. ಮೂರು ದಿನಕ್ಕೆ ಈ ಥರದ ಮಾತು ಕೇಳ್ತಾ ಇರೋಕ್ಕಾಗಲ್ಲ ನನಗೆ. ಎಂತ ಅತ್ತೆ, ನಮ್ಮಮ್ಮ ಎಂತ ಹೇಳ್ತು ಫೋನಲ್ಲಿ, ನಾನು ಅದಕ್ಕೆ ತುಂಬ ಸತಿ ಹೇಳ್ತೀನಿ ಆ ಥರ ಏನು ಹೇಳಬೇಡ ಅಂತ, ಆದರೂ ಹಿಂಗೆ ಮಾಡ್ತದೆ. ನಾನು ಫೋನ್ ಮಾಡಿ ಹೇಳ್ತೀನಿ ಬಿಡಿ, ಅದಕ್ಕೆ ಹೇಳಲೇಬೇಕು. ಫೋನ್ ಮಾಡಿ ಹೇಳ್ತೀನಿ ಅಂದರೆ ನೀನು ಒಬ್ಬಳೇ ಫೋನ್ ಮಾಡ್ಕೊಂಡು ಹೇಳೋದು ಬೇಡ, ಎಲ್ಲರೂ ಇದ್ರೇ ಹೇಳಿಬಿಡು. ಇಲ್ಲಿದ್ರೆ ಇವು ಸುಮ್ಮನೆ ದಿನ ಬೆಳಗಾದ್ರೆ ಒಂದಲ್ಲ ಈ ಅಂಥದ. ಈಗ ನಾವು ಫೋನ್ ಮಾಡೋದು ಬೇಡ ಅಂತ ನಿಮ್ಗೆ ಹೆದರಿಸ್ತೀವಿ ಅಂತ 2 ದಿನ ಅವ್ರ ಮನೇಲಿ ಇಟ್ಕೋತೀವಿ ಅಂದರೆ ಬಿಡಲ್ಲಂತೆ. ಅವ್ರ ಸೊಸೆನ ಭಾಳ ಚೆನ್ನಾಗಿ ನೋಡ್ಕಿತಾ ಇದಾರಂತೆ. ಏನು ಹೇಳಿದ್ನೇ ಹೇಳ್ತಿರ್ತಾರೆ ಮಾರತಿ. ಅಂತ ನಿಂಗೆ ಏನು ತೊಂದರೆ ಕೊಟ್ಟಿವಿ ನೋಡೋಣ ಹೇಳ, ಏನು ತೊಂದರೆ ಕೊಟ್ಟಿವಿ? ನಾವು ಇದ್ದಿದ್ದಕ್ಕಿಂತ ಒಂಚೂರು ಗನಾಗ ನಿನ್ನ ನೋಡ್ಕೋಬೇಕು ಅಂತ ನೋಡ್ಕೊತಿದ್ದೀವಪ್ಪ. ಇನ್ನು ಹೆಂಗೆ ನಂಗೆ ಗೊತ್ತಿಲ್ಲ ಮಾರತಿ. ಎಲ್ಲ ಕಡೆ 5 ತಿಂಗಳಿಗೆ ತವ್ರ ಮನೆಗೆ ಹೋತಾರಂತೆ, ಆಮೇಲೆ 7 ತಿಂಗಳಲ್ಲಿ ಹೋಗಂಗಿಲ್ಲ, 7 ಬೀಳು ಅಂಥೇಳಿ ಇನ್ನು 9ನೇ ತಿಂಗಳಿಗೆ ಹೋಗ್ತದೆ. ಆ ರಗಳೆ ಬೇಡ, ನೀನು ಇಂಥವ್ರ ಮನೆಗೆ ಹೋಗ್ಬಿಡು ಮಾರತಿ. ಇಲ್ಲ ಅಮ್ಮ, ನಾನು ಹೋಗಲ್ಲ ಇಷ್ಟು ಬೇಗ, 5 ತಿಂಗಳಿಗೆಲ್ಲ ಹೋಗಲ್ಲಪ್ಪ ನಾನು, 9ನೇ ತಿಂಗಳಲ್ಲೇ ಹೋಗ್ತೀನಿ, ಸರಿ ಆಗ್ತದೆ. ನಾನು ಈಗಲೇ ಹೋಗಿ ಮತ್ತು ಆಮೇಲೆ 4-5 ತಿಂಗಳು ಇರಬೇಕು, ನಂಗಾಗಲ್ಲಪ್ಪ ಅಷ್ಟು ದಿವಸ ಅಲ್ಲಿರೋಕ್ಕೆ. ನಾನು ಫೋನ್ ಮಾಡಿ ಹೇಳ್ತೀನಿ ಬಿಡಿ, ನಾನು ಫೋನ್ ಮಾಡಿ ಹೇಳ್ತೀನಿ. ಅಮ್ಮ ಯಾವ ಟೆನ್ಷನಲ್ಲಿ ಇತ್ತೇನೋ, ನಮ್ಮಪ್ಪ ಒಂದೊಂದು ಸತಿ ಬೈತಿರ್ತಾರಲ್ಲ, ಅದೇ ಟೆನ್ಷನಲ್ಲಿ ಏನಾರು ಹೇಳ್ತೇನೋ. ಇದು ಒಳ್ಳೆ ಕಥೆ ಆಯ್ತಲ್ಲ ಪಲ್ಲವಿನಿಂದ. ಅವ್ರವ್ರ ಗಂಡ ಹೆಂಡತಿ ಎಂತಕಾರ ಬೈಕಿಣೋದು ಮಾಡೋದು ಮಾಡ್ಕೊಂಡ್ರೆ ಅಲ್ಲಲ್ಲ ಅವ್ರವರೇ ಬಗೆಹರಿಸ್ಕಿಬೇಕೆ. ಮೂರನೇರಿಗೆ ಯಾರಿಗಾರು ಹಿಂಗೆ ಬಾಯಿಗೆ ಬಂದಂಗೆ ಹೇಳ್ತಿದ್ದೀವಿ ಅಂದರೆ ಎಷ್ಟು ದಿವಸಕ್ಕೆ ಹೆಣ್ಕಿಂಡು ಸುಮ್ಮನಿರೋದು ನೋಡೋಣ ಹೇಳ. ನಾನು ಮತ್ತು ಬಸ್ರಿ ಹಿಂಗ್ಸು ಅದ್ರಿದ್ರೆ ಏನೂ ಮಾತಾಡಬಾರ್ದು ಅಂತ ಜ್ಞಾನ ಮಾಡೋದು. ಈಗ ಈ ಥರ ಹೇಳ್ತಾ ಇದ್ರೆ ಇಡೀ ಸುಳ್ಳು ಹೇಳೋದ? ಎಲ್ಲೋದ ಮುದ್ದಣ್ಣಿ ಎತ್ಲಕ್ಕೆ ಹೋದ? ನಾ ಹೇಳಿನಿ ನಮ್ಮನ ಹತ್ರ, ಎಲ್ಲರೂ ಇರೋಷ್ಟೊತ್ತಿಗೆ ಫೋನ್ ಮಾಡಿಸ್ತೀನಿ, ಫೋನಲ್ಲಿ ಕೇಳಿ, ಹಂಗೇನಾರು ನಾವು ಸುಳ್ಳು ಹೇಳೋದಾದ್ರೆ ಅದು ಸತ್ಯನೇ ಹೇಳ್ತದಲ್ಲ, ಅದ್ರ ಬಾಯಲ್ಲೇ ಕೇಳಿ ಇನ್ನೊಂದು ದಿವಸ ಮಾತ್ರ ಈ ಥರದ್ದೇನು ಇದು ಮಾಡಿಬಿಡಿ ಅಂತ ಒಂಚೂರು ಕಾರಾಗೆ ಮಾತಾಡ್ತೀನಿ ನಾನು. ನನಗೂ ಸಾಕಾಗಿ ಹೋಗಿದೆ. ಬೇಡ ಅತ್ತೆ, ನಾನು ಹೇಳ್ತೀನಿ ಅಮ್ಮಗೆ, ನಾನು ಫೋನ್ ಮಾಡಿ ಹೇಳ್ತೀನಿ. ಅದೇ ಹೇಳಿದ್ನಲ್ಲ, ಯಾವುದೋ ಟೆನ್ಷನಲ್ಲಿರ್ತದೆ, ಅದಕ್ಕೆ ಹಂಗೆ ಅಂದಿರ್ತದೆ. ಎಷ್ಟು ಸತಿ ಹೇಳ್ತದೆ ಗೊತ್ತಾ, ಹಿಂಗೆ ದತ್ತೆ ಮಾವ ಸಿಕ್ಕಕ್ಕೆ ನೀ ಪುಣ್ಯ ಮಾಡಿದ್ದೆ ಅಂತ. ನನಗೂ ಹಾಗೆ ಅನ್ನಿಸ್ತದಪ್ಪ. ಈಗ ಮತ್ತೆ ಮಧ್ಯದಲ್ಲಿ ನಾವು ಹೆಂಗಸ್ರು ಮಾತಾಡಿದ್ದನ್ನು ಗಣಸ್ರ ಹತ್ರ ತೊಗೊಂಡೋಗಿ 1-1.5 ಮಾಡೋದು ಬೇಡ ಆತ. ಎಂತ ಸುಮ್ಮನಿರೋದವ. ಆ ಸತಿನೂ ಹಿಂಗೆ ಮಾಡಿದ್ದೆ ನೋಡು, ನಾನು ಅಷ್ಟು ರೀತಿ ಹೇಳಿನಿ. ಹೇಳು, ಎಲ್ಲರೂ ಇದ್ರೆ ಹೇಳು, ಏನೇನಿಲ್ಲ ಹೆಂಗದೆ ಅಂಥೇಳಿ ಹೇಳು ಅಂಥೇಳಿ ನೀ ಹೇಳಿದ್ದ ಬಿಟ್ಟಿದ್ದ. ಅವ್ರು ನೋಡೀಗ ಮತ್ತೆ ಶುರು ಮಾಡ್ಕೊಂಡಾರೆ. ಇನ್ನಿದು ಹಿಂಗ್ಸಾದ್ರೆ ಅವರಷ್ಟುದ್ದಕ್ಕೂ ಯಾಜೆ ಮಾಡ್ತಿದ್ರೆ ಗೊತ್ತಾನ. ನಾನು ಕಲ್ಬಿದ್ದು ಹೋಗ್ಲಿ ಅತ್ಲಗೆ ಅಂತೇಳಿ ಸುಮ್ಮನೆ ಈಚೆಗೆ ಬಂದೆ. ಏನು ಮಾತಾಡ್ತಾರೆ, ಅದಕ್ಕೊಂದು ಲೈಸೆನ್ಸೇ ಇಲ್ಲ ಹಂಗಾರೆ. ಅದಕ್ಕೆ ಈ ಸತಿ ಎಲ್ಲರೂ ಇದರನ್ನೇ ಫೋನ್ ಮಾಡಿಬಿಟ್ರೆ ನೀ ಹೇಳಿದೊಂದು ಹೌದು ಅನ್ನೋದು ಆಗ್ತದ. ರಗಲೆ ಬೇಡ, ಮುದ್ದಣಿ ಎಲ್ಲದ ಕಾರ್ಯ ಬಂದಕ್ಕೂ ಫೋನ್ ಮಾಡಿ ಹೇಳ್ತೀನಿ. ಇವ್ರು ಮತ್ತೆ ಅಂತ ಹೇಳಕ್ಕೆ ಶುರು ಮಾಡ್ತಾರೆ. ಅತ್ತೆ ಪ್ಲೀಸ್, ಇದು ಒಂದು ಸತಿ, ಇನ್ನೊಂದು ಸತಿ ಏನಾರು ಹಿಂಗಾದ್ರೆ ನಾನೇ ಇದು ಮಾಡ್ತೀನಿ.